ಹೆಲೋ ಎವ್ರಿವನ್, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಸೊ ನಾನು ಈ ವಿಡಿಯೋದಲ್ಲಿ ಪುಳಿಯೋಗರೆ ಗೊಜ್ಜು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು 1 ಟೇಬಲ್ ಸ್ಪೂನ್ ಮೆಂತ್ಯ, ಮತ್ತು 1 ಟೇಬಲ್ ಸ್ಪೂನ್ ಸಾಸಿವೆ, ಮತ್ತು 4 ಟೇಬಲ್ ಸ್ಪೂನ್ಸ್ ಆಫ್ ಜೀರಾ, ಮತ್ತು ಅದೇ ಸ್ಪೂನಲ್ಲಿ 8 ಟೇಬಲ್ ಸ್ಪೂನ್ ಆಫ್ ಕೋರಿಯಂಡರ್ ಸೀಡ್ಸ್ ತೊಗೋಬೇಕು. ಮತ್ತು ಸ್ವಲ್ಪ ಖಾರಕ್ಕೆ ಸ್ವಲ್ಪ ಮೆಣಸು ಹಾಕ್ಕೊಂಡಿದ್ದೀನಿ. ಸೊ ಇಷ್ಟೆಲ್ಲ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಜೊತೆಗೆ ಕರಿಬೇವಿನ ಸೊಪ್ಪು, ಮತ್ತು ಕಲರ್ಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು 7ರಿಂದ 8, ಮತ್ತು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡು ಲೈಟಾಗಿ ಸಣ್ಣ ಉರಿಲಿ ಇದು ಫ್ರೈ ಮಾಡ್ಕೋಬೇಕು, ಹೊತ್ತಿಸ್ಕೋಬಾರ್ದು. ತಣ್ಣಗಾದಮೇಲೆ ಸ್ವಲ್ಪ ಇದಕ್ಕೆ ಅರಿಶಿನದ ಪುಡಿ ಹಿಂಗೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಒಂದು ಫೈನ್ ಪೌಡರ್ ಮಾಡ್ಕೊಂಡ್ಬಂದು ಎತ್ತಿಡ್ಕೋಬೇಕು. ಸೊ ಅದೇ ಬಾಣಲಿಲಿ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ಫಸ್ಟ್ ಒಗ್ಗರಣೆ ಹಾಕ್ಕೊಂಡು ಎತ್ತಿಡ್ಕೋತೀನಿ. ಸ್ವಲ್ಪ ಎಣ್ಣೆ ತೊಗೊಂಡು ಶೇಂಗಾ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲದನ್ನೂ ಹಾಕಿ ಸಣ್ಣ ಉರಿಯಲ್ಲೇ ಇಟ್ಕೊಂಡು ನೆಕ್ಸ್ಟ್ ಇದಕ್ಕೆ ಕರಿಬೇವು, ಒಣಮೆಣ್ಸಿನ್ಕಾಯಿ, ಇಂಗು, ಒಣ ಕೊಬ್ಬರಿ, ಲೈಕ್ ಡೆಸಿಕೇಟೆಡ್ ಕೋಕೋನಟ್ ಇದ್ದರೂ ಪರವಾಗಿಲ್ಲ, ಮತ್ತು ಸ್ವಲ್ಪ ಕಪ್ಪೆಳ್ಳು ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕ್ಕೊಂಡು ಒಗ್ಗರಣೆ ಎತ್ತಿಟ್ಕೊಂಡು ಇದಕ್ಕೆ ಸ್ವಲ್ಪ ಇಂಗು ಹಾಕ್ಕೋಬೇಕು. ಎತ್ತಿಟ್ಕೊಂಡು ಅದೇ ಎಣ್ಣೆಗೆ ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ, ಒಂದು ಬೌಲ್ ಫುಲ್ ಹುಣಸೆ ಹಣ್ಣು ರಸ ತೆಗೆದಿಟ್ಕೊಂಡಿದ್ದೆ, ಅದನ್ನ ಹಾಕಿಬಿಟ್ಟು ನೆಕ್ಸ್ಟ್ ಅದರ ಅಳತೆಯಲ್ಲಿ ಟ್ವೈಸ್ ಬೆಲ್ಲ ಹಾಕ್ಕೋಬೇಕು. ಅಂದರೆ ಸ್ವೀಟ್ ಸ್ವಲ್ಪ ಹೆಚ್ಚು ಕಮ್ಮಿ ನಡೆಯುತ್ತೆ, ನನಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟ. ಸೊ ಹಾಕಿ ಚೆನ್ನಾಗಿ ಇದನ್ನು ಬೆಲ್ಲ ಎಲ್ಲ ಕರಗಿಬಿಟ್ಟು ಪಾಕ ಥರ ಆಗಬೇಕು. ಹುಣಸೆ ಹಣ್ಣು ಬೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿ ಬರಬೇಕು. ಸೊ ನೆಕ್ಸ್ಟ್ ಇದಕ್ಕೆ ಏನಾಗಬೇಕು, ಪೌಡರ್ ಮಾಡ್ಕೊಂಡಿರ್ತೀವಲ್ಲ ಮಸಾಲ ಪೌಡರ್ನ, ಸೊ ಅದನ್ನು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಎಣ್ಣೆ ಬಿಡೋ ತನಕ ಸಣ್ಣ ಉರಿಲೇ ಇದನ್ನು ಕಾಯಿಸ್ಕೋಬೇಕು. ತುಂಬ ಫುಲ್ ಉರಿ ಇಟ್ಕೊಂಡ್ಬಿಟ್ರೆ ಹೊತ್ತೋಗ್ಬಿಡುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಇಂಗು ಎಲ್ಲದನ್ನೂ ಹಾಕ್ಕೊಂಡು ಆಯಿತು, ರೆಡಿ ಆಗುತ್ತೆ. ನೆಕ್ಸ್ಟ್ ನೋಡಿ, ಇವಾಗಿದ್ದು ಸಣ್ಣಕ್ಕೆ ಎಣ್ಣೆ ಬಿಡ್ತಾ ಇದೆ. ಸೊ ಈ ಹಂತದಲ್ಲಿ ಇದು ಆಗಿದೆ ಅಂತ ಅರ್ಥ. ಇದಕ್ಕೆ ಈ ಒಗ್ಗರಣೆ ಏನು ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಹಾಕಿಬಿಟ್ಟು ಒಂದು ಫೈನಲ್ ಮಿಕ್ಸ್ ಕೊಟ್ಬಿಟ್ರೆ ಪುಳಿಯೋಗರೆ ಗೊಜ್ಜು ರೆಡಿ. ಸೊ ಪುಳಿಯೋಗರೆ ತಿನ್ನಬೇಕು ಅಂತ ಆಸೆ ಆಗ್ತಾಯಿತ್ತು, ಬಟ್ ಎವ್ರಿ ಟೈಮ್ ಆಚೆ ಕಡೆಯಿಂದ ತಂದಿರೋ ಪೌಡರ್ ಆಗಲಿ ಗೊಜ್ಜಾಗಲಿ ತುಂಬ ಒಳ್ಳೆ ಟೇಸ್ಟ್ ಕೊಡ್ತಿರಲಿಲ್ಲ. ಸೊ ಇದನ್ನೊಂದ್ಸಲ ಟ್ರೈ ಮಾಡಿ ಅನ್ನಕ್ಕೆ ಕಲಿಸ್ಬಿಟ್ಟು ತಿಂದು ನೋಡಿದರೆ ಸಖತ್ತಾಗಿ ಬಂದಿತ್ತು ಟೇಸ್ಟು. ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಥರ ರೆಸಿಪಿ ಪುಳಿಯೋಗರೆನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.